ಸ್ನೇಹಿತರೆ, ಮದುವೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಒಂದು ಸುಂದರವಾದ ಅನುಭವ. ಮದುವೆ ಎನ್ನುವ ಪದಕ್ಕೆ ಬಹಳಷ್ಟು ಅರ್ಥವಿದೆ. ಆದರೆ ಕೆಲವರು ಹಲವಾರು ಕಾರಣಗಳಿಂದ ಮದುವೆ ಆಗದೆ ಒಂಟಿಯಾಗಿ ಕಾಲ ಕಳೆಯುತ್ತಾರೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಹ ವಯಸ್ಸು 50 ದಾಟಿದರೂ ಕೂಡ ಕೆಲವು ನಟಿಯರು ಇಂದಿಗೂ ಮದುವೆ ಆಗದೆ ಹಾಗೆಯೇ ಒಂಟಿಯಾಗಿದ್ದಾರೆ. ಹಾಗಾದ್ರೆ ಅವರು ಯಾರು ಅಂತ ನಾವು ಹೇಳ್ತೀವಿ, ಕೇಳಿ. ನಟಿ ಸಿತಾರಾ ಅವರಿಗೆ ಮದುವೆ ಆಗಿಲ್ಲ ಎಂದರೆ ನಂಬುವುದು ಅಸಾಧ್ಯ. ಏಕೆಂದರೆ ಹೆಚ್ಚಾಗಿ ಕೌಟುಂಬಿಕ ಧಾರಾವಾಹಿಗಳಲ್ಲಿ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ನಟಿ ಇವರು ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಯಿಂದ ಮದುವೆ ಆಗದೆ ಉಳಿದಿದ್ದಾರೆ. ಇವರ ಬೆಸ್ಟ್ ಫ್ರೆಂಡ್ ನಟ ಮುರಳಿ ಅವರ ದಿಢೀರ್ ಮದುವೆ ಆದ ಕಾರಣ ಕೆಲವು ದಿನಗಳಲ್ಲಿ ಅವರ ತಂದೆಯು ನಿಧನದಿಂದ ಮನನೊಂದ ಸಿತಾರಾ ಅವರು 3 ವರ್ಷಗಳ ಕಾಲ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ನಂತರ ಮದುವೆ ಬಗ್ಗೆ ಯೋಚನೆ ಮಾಡಲಿಲ್ಲ ಎಂದು ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ನಟಿ ನಗ್ಮಾ ಮೂಲತಃ ಬಾಲಿವುಡ್ನವರಾದ ಇವರು ದಕ್ಷಿಣ ಭಾರತದ ಟಾಪ್ ನಟಿಯಾಗಿ ಮೆರೆದರು. ಕೆಲವು ಕನ್ನಡ ಸಿನಿಮಾಗಳಲ್ಲಿ ಸಹ ನಟಿಸಿದ್ದಾರೆ. ಹಲವಾರು ನಟರ ಜೊತೆ ಇವರ ಹೆಸರು ಕೇಳಿ ಬಂದಿತ್ತು. ಆದರೆ ನಟ ರವಿಕಿರಣ್ ಅವರ ಜೊತೆ ಬ್ರೇಕಪ್ ಆದ ನಂತರ ಮದುವೆ ಮಾಡಿಕೊಳ್ಳಬೇಕು ಎಂದು ಇವರಿಗೆ ಅನಿಸಿಲ್ಲವಂತೆ. ನಾಟ್ಯ ಮತ್ತು ನಟನೆಗೆ ಹೆಸರಾಗಿರುವ ನಟಿ ಶೋಭನಾ ಮದುವೆ ಬಾಂಧವ್ಯದಿಂದ ದೂರವಿದ್ದಾರೆ. ಮಲಯಾಳಂ ನಟನೊಬ್ಬನನ್ನು ಪ್ರೀತಿಸಿ ಮದುವೆ ಸಾಧ್ಯವಾಗದೆ ಹೋದ ಕಾರಣ ನಟಿ ಶೋಭನಾ ಮದುವೆ ಆಗಲಿಲ್ಲ ಎಂದು ಹೇಳಲಾಗಿದೆ. 50 ವರ್ಷದ ನಟಿ ಶೋಭನಾ ಭರತನಾಟ್ಯ ಶಾಲೆ ನಡೆಸುತ್ತಾ ಆಗೊಮ್ಮೆ ಈಗೊಮ್ಮೆ ಸಿನಿಮಾಗಳಲ್ಲಿ ನಟಿಸುತ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಕನ್ನಡದವರೇ ಆದ ಮತ್ತೊಬ್ಬ ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಕನ್ನಡ ಜೊತೆ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಸಹ ನಟಿಸಿದ ಸ್ಟೇಟ್ ಅವಾರ್ಡ್ಗಳನ್ನು ಪಡೆದಿರುವ ಇವರಿಗೆ ಈಗ 51 ವರ್ಷ ವಯಸ್ಸು. ಆದರೆ ಇವರು ಇನ್ನೂ ಮದುವೆ ಆಗಿಲ್ಲ. ಬಾಲಿವುಡ್ನ ಖ್ಯಾತ ನಟಿ ತಬುರಿ ಸೇರಿ ಹಲವಾರು ನಟಿಯರು 50 ತುಂಬಿದರೂ ಮದುವೆ ಮಾಡಿಕೊಳ್ಳದೆ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗ್ತಲ್ಲಿರೋ ಬೇಕಾದ್ರೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.